ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಮಾಡ್ತಾಯಿದ್ದೀನಿ. ಇದೊಂದು ಲಂಗ ಬ್ಲೌಸ್ಗೆ ಜೆಂಟ್ಸ್ ಕಲರ್ ಬೇಕು ಅಂತ ಹೇಳಿದರು. ನಾನು ಅವ್ರದ್ದು ಮೆಜರ್ಮೆಂಟ್ ತೊಗೊಂಡಿದ್ದೀನಿ. ಅವ್ರ ಮೆಜರ್ಮೆಂಟು ಬ್ಲೌಸ್ ಉದ್ದ ಬಂದು 14 ಇಂಚ್ ಇರುತ್ತೆ. ಎದೆ ಸುತ್ತಳತೆ ಬಂದು 7.5 ಇಂಚ್ ಇರುತ್ತೆ. ನೋಡಿ, ಇದು ಲಂಗ ಬ್ಲೌಸು. ಇದು ಸ್ಯಾರಿ ತೊಗೊಂಡಿದ್ರು. ಸ್ಯಾರಿಯಲ್ಲಿ ಅವರು ನಮಗೆ ಒಂದು 8 ವರ್ಷ ಹುಡುಗಿಗೆ ಲಂಗ ಬ್ಲೌಸು ಮತ್ತು ಫ್ರಾಕ್ ಹೇಳಿದರು. ಈಗ ನಾನು ಶರ್ಟಿಗೆ ಕಾಲರ್ ಬೇಕು, ಜೀನ್ಸ್ ಕಾಲರ್ ಬೇಕು ಅಂತ ಹೇಳಿದರು. ಅದ್ರದ್ದು ಕಟ್ಟಿಂಗ್ ವಿಡಿಯೋ ಇದು ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಇದು ಲೆಂತ್ ಬಂದು 14 ಇಂಚಿದೆ. 14 ಇಂಚಿಗೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೋತೀನಿ. ಮೇಲೆ ಅರ್ಧ ಇಂಚು, ಕೆಳಗಡೆ ಅರ್ಧ ಇಂಚು ಫೋಲ್ಡಿಂಗ್ ಹೋಗುತ್ತೆ. ಇದು ನಾನು ಕೆಳಗಡೆ ಅರ್ಧ ಇಂಚು ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ಇದು ಭುಜ ತೊಗೊಳ್ತಾಯಿದ್ದೀನಿ. ಭುಜ ಬಂದು 13.5 ಬಂದಿದೆ. 13.5ಯಲ್ಲಿ ನಾನು ಅರ್ಧ ತೊಗೊಂಡಿದ್ದೀನಿ. 6.5 ತೊಗೊಂಡಿದ್ದೀನಿ. 6.5ಯಲ್ಲಿ ಅದರಲ್ಲಿ 3 ಇಂಚು ಶೋಲ್ಡರ್ ತೊಗೊಂಡಿದ್ದೀನಿ, 3.5 ಇಂಚು ನೆಕ್ ತೊಗೊಂಡಿದ್ದೀನಿ ನಾನು. ಇವಾಗ ಇದು ಒಂದು ಭುಜ ಮೆಜರ್ಮೆಂಟ್ ಬಂದು 6 ತೊಗೊಳ್ತಾ ಇದ್ದೀನಿ ನಾನು. ಇವಾಗ ಇದಕ್ಕೆ 6 ತೊಗೊಂಡು ಕ್ಲೀನಾಗಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದು ಚೆಸ್ಟ್ ಬಂದು 7.5 ಇದೆ. 7.5 ಅಂದರೆ 30 ಇಂಚು. ಅವ್ರಿಗೆ 26 ಇಂಚು ರೆಡಿ ಇದೆ. ಬ್ಲೌಸ್ ಆಗಿರೋದ್ರಿಂದ ಒಂದು ಅರ್ಧ ಇಂಚು ಲೂಸ್ ಬೇಕು. ಅದಕ್ಕೆ ಅರ್ಧ ಇಂಚು ಆ್ಯಡ್ ಮಾಡಿಕೊಂಡು 7.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮತ್ತು ಎಕ್ಸ್ಟ್ರಾ 2 ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ನೋಡಿ, ಇದು ಬ್ಯಾಕ್ ಆಗಿರುತ್ತೆ. ಬ್ಯಾಕಿಗೆ ಒಂದು ಅರ್ಧ ಇಂಚು ಇದು ಕಾಲರ್ ಬರುತ್ತಲ್ವ, ಜೀನ್ಸ್ ಕಾಲರ್ ಬರೋದ್ರಿಂದ ಒಂದು ಅರ್ಧ ಇಂಚು ನೆಕ್ಗೆ ಮಾರ್ಕ್ ಮಾಡ್ಕೊಳ್ತೀನಿ ನಾನು. ಇವಾಗ ಮಾರ್ಕ್ ಮಾಡಿಕೊಂಡು ನೋಡಿ, ಸ್ವಲ್ಪ ಶೇಪ್ ತಗೊಳ್ತೀನಿ. ಬ್ಯಾಕಲ್ಲಿ ತೊಗೊಂಡು ಆರ್ಮೋಲ್ ಎಷ್ಟಿದೆ ಅಂತ ಮೆಜರ್ಮೆಂಟ್ ಮಾಡ್ಕೊಳ್ತಾ ಇದ್ದೀನಿ. ಆರ್ಮೋಲ್ ಬಂದು ಅವ್ರದ್ದು 13 ಬಂದಿದೆ. 13 ಅಂದರೆ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಸ್ವಲ್ಪ ಲೂಸಲ್ಲಿ ಅಂದ್ಬಿಟ್ಟು ಅರ್ಧ ಇಂಚು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದು ಬಂದು ಎರಡು ಭಾಗ ಮಾಡ್ಕೊಂಡಿದ್ದೀನಿ. ಬ್ಯಾಕಲ್ಲಿ ಡಾಟ್ ಇಟ್ಕೊಳ್ಳೋಕ್ಕೆ ಇಟ್ಕೊಂಡು ಅದನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ 3.5 ಇಂಚಿಗೆ. 3 ಇಂಚ್ಕೊಂಡು ನೋಡಿ, ಇದು ಬ್ಯಾಕೆಲ್ಲ ಫುಲ್ಲು ರೆಡಿ ಆಯಿತು. ಇವಾಗ ಇದು ಬ್ಲೌಸ್ ಪೀಸ್ ಬಂದು ಡಾರ್ಕು ಪರ್ಪಲ್ ಕಲರ್ ಇದೆ. ಅವರು ಒಂದು ಸ್ಯಾರಿ ತೊಗೊಂಡು ಬಂದಿದ್ದರು. ಸ್ಯಾರಿ ಅಂದರೆ ಲೈಟು ಕನಕಾಂಬರ ಕಲರು. ಲಂಗ ಬ್ಲೌಸ್ ಬೇಕು ಅಂತ ಹೇಳಿದರು. ಅದು ಜೆಂಟ್ಸ್ ಕಾಲರ್ ಬ್ಲೌಸ್ ಬೇಕು ನಮಗೆ ಅಂತ ಡಿಸೈನ್ ಸಹ ಅವರೇ ತೋರಿಸಿದ್ದು, ಈ ಥರನೇ ಬೇಕು ಅಂತ. ನಾನು ಅವ್ರ ಜೆಂಟ್ಸ್ ಕಾಲರ್ ಬ್ಲೌಸ್ಗೆ ಈಗ ವೀಡಿಯೋಗೆ ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಇವಾಗ ನೋಡಿ, ಇವಾಗ ಇದು ಬ್ಯಾಕ್ ರೆಡಿ ಆಯಿತು. ಬ್ಯಾಕ್ ರೆಡಿ ಆದಮೇಲೆ ಫ್ರಂಟ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮೇಲೆ ಒಂದು ಅರ್ಧ ಇಂಚು ಫಸ್ಟೇ ಮಾರ್ಕಿಂಗ್ ಮಾಡಿ ಇಟ್ಕೊಂಡಿರ್ತೀನಿ. ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಬ್ಲೌಸ್ ಪೀಸ್ ಇದೆ ಅಲ್ವಾ, ಬ್ಯಾಕ್ ಬ್ಲೌಸ್ ನೋಡಿ, ಫ್ರಂಟಲ್ಲಿ 2 ಇಂಚಷ್ಟು ಮಾರ್ಕ್ ಮಾಡ್ಕೊಳ್ತೀನಿ ನಾನು. ಎಕ್ಸ್ಟ್ರಾ 2 ಇಂಚ್ ಎಷ್ಟು ಮಾರ್ಕ್ ಮಾಡ್ಕೊಳ್ಳೋದು ನಾನು. ಇದು ಯಾವುದಕ್ಕೆ ಅಂತ ನಾನು ಆಮೇಲೆ ಹೇಳ್ತೀನಿ ನಿಮಗೆ. 2 ಇಂಚು ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಹಾಕ್ಕೊಳ್ತೀನಿ ಕ್ಲೀನಾಗಿ. ಇದು ಡಾರ್ಕ್ ಪರ್ಪಲ್ ಕಲರು ಬ್ಲೌಸು. ಇವರು ಬ್ಲೌಸ್ ಸ್ಟಿಚ್ ಮಾಡಿಲ್ಲ ಸ್ಯಾರಿಯಲ್ಲಿ. ಫುಲ್ಲು 6.25 ಮೀಟ್ರು ಹಾಗೆ ತೊಗೊಂಡು ಬಂದಿದ್ದರು. ಒಂದು 8 ವರ್ಷ ಹುಡುಗಿಗೆ ಲಂಗ ಬ್ಲೌಸ್ ಬೇಕು ಅಂತ ಅಂದರು. ಫುಲ್ಲು ಒಂದು ಸ್ಯಾರಿಗೂ ಲಂಗ ಬ್ಲೌಸ್ ಹೊಲ್ಬಿಡಿ ಅಂತಂದರು. ಹುಡುಗಿ ತುಂಬ ಸಣ್ಣ ಇರೋದ್ರಿಂದ ನಾನು ಅಷ್ಟೊಂದು ಬಟ್ಟೆ ಜಾಸ್ತಿ ಆಗುತ್ತೆ, ಬೇಕಾದ್ರೆ ಇನ್ನೊಂದು ಫ್ರಾಕ್ ಹೊಲ್ಕೊಡ್ತೀನಿ, ಒಂದು ಲಾಂಗ್ ಗೌನ್ ಹೊಲ್ಕೊಡ್ತೀನಿ ಅಂತ ಹೇಳಿದೆ. ಸರಿ ಅಂತ ಅವರು ಹೇಳಿದರು. ನೋಡಿ, ಇವಾಗ ಬ್ಯಾಕ್ಗೆ ಮೆಜರ್ಮೆಂಟಿಗೆ 2 ಇಂಚು ಫ್ರಂಟಲ್ಲಿ ಎಕ್ಸ್ಟ್ರಾ ಕಟ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಫ್ರಂಟಲ್ಲಿ ಎಲ್ಲ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಇದು ನೋಡಿ, ಬಂದು ಬ್ಯಾಕ್ ಈ ಥರ ಬರುತ್ತೆ. ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿದ್ದೀನಿ ಫ್ರಂಟಿಗೆ. ಶೋಲ್ಡರ್ ಎಷ್ಟಿದೆ ಅಂತ ಮಾರ್ಕ್ ಮಾಡ್ಕೊಳ್ತಾ ಇದ್ದೆ. ನಾನೀಗ ನೆಕ್ಕಿನ ಅಗಲ ಎಷ್ಟು ತೊಗೊಂಡಿದ್ದೀನಿ, 3 ಇಂಚ್ ತೊಗೊಂಡಿದ್ದೀನಿ. ಆ 3 ಇಂಚಿನ ಕೆಳಗಡೆ 3 ಇಂಚ್ ಮಾರ್ಕ್ ಮಾಡ್ಕೊಳ್ತೀನಿ ನಾನು. ನೋಡಿ, 3 ಇಂಚ್ ಮಾರ್ಕ್ ಮಾಡ್ಕೊಳ್ತೀನಿ. 3 ಇಂಚಿಗೆ ಮಾಡಿಕೊಂಡು ಒಂದು ಬಾಕ್ಸ್ ಶೇಪ್ ಹಾಕ್ಕೊಳ್ತೀನಿ ನಾನು. ಸ್ಕೇಲಲ್ಲಾದರೂ ಹಾಕೋಬೋದು, ನಾನು ಹಾಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ಬರುತ್ತೆ. ಇದು ಈ ಥರ ಬಂದು ನಾನು ಫ್ರಂಟಲ್ಲಿ 2 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಲ್ವ, ಅದನ್ನು ಆ ರೌಂಡ್ ಶೇಪಿಗೆ ತೊಗೊಳ್ಬೇಕಾಗತ್ತೆ. ಶೇಪ್ ತೊಗೊಂಡು ಒಂದು 3 ಇಂಚು ಒಂದು 4 ಇಂಚ್ ತೊಗೊಂಡು ಕ್ಲೀನಾಗಿ ಈ ಥರ ಶೇಪ್ ಕಟ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಳ್ಬೇಕಾಗತ್ತೆ. ಮಾರ್ಕ್ ಮಾಡಿಕೊಂಡು ಫ್ರಂಟಲ್ಲಿ ಒಂದು ಅರ್ಧ ಇಂಚಷ್ಟು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಬೇಕಾಗತ್ತೆ. ಮಾರ್ಕ್ ಮಾಡಿಕೊಂಡು ಕ್ಲೀನಾಗಿ ಕಟ್ ಮಾಡ್ಕೊಳ್ಬೇಕು. ಈ ಅರ್ಧ ಇಂಚ್ ಏನಕ್ಕಂದರೆ ಲೈನಿಂಗು ಮತ್ತು ಸ್ಯಾರಿ ಬ್ಲೌಸ್ ಪೀಸು 2 ಅಟ್ಯಾಚ್ ಆಗುತ್ತಲ್ವ, ಅದಕ್ಕೋಸ್ಕರ. ಇದು ನೋಡಿ, ಈ ಥರ ಬರುತ್ತೆ ಶೇಪ್. ಇದು ನಾನು ಫ್ರಂಟಲ್ಲಿ ಈ ಥರದ್ದು ಲೈನಿಂಗಲ್ಲೇ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ನಾನು ಕಾಲರು ಸಪ್ರೇಟಾಗಿ ಕಟ್ ಮಾಡ್ಕೊಳ್ತೀನಿ ನಾನು. ಇದು ಕಾಲರ್ದು ಬಂದು ಅದು 14 ಇಂಚ್ ಇದೆ ಕಾಲರು. ಅಂದರೆ ಫುಲ್ಲು ಸುತ್ತಳತೆ, ಕತ್ತಿನ ಸುತ್ತಳತೆ ಬಂದು 14 ಇಂಚಿದೆ.
ಇದು ನಾನು ಸ್ಲೀವ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸ್ಲೀವ್ ಬಂದು ಅವ್ರು ನನಗೆ ಸ್ವಲ್ಪ ಉದ್ದ ಬೇಕು ಅಂತ ಹೇಳಿದರು, ಅದಕ್ಕೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಬಂದು ಅವ್ರ ಸ್ಲೀವ್ ಉದ್ದ ಬಂದು 15 ಇಂಚ್ ಹಿಡಿದು, ಅಂದರೆ ಫುಲ್ಲು ಕೈ ಗಂಟನೂ ಬೇಕು ಅಂತ ಹೇಳಿದರು. 15 ಇಂಚು ಉದ್ದ ಬರುತ್ತೆ. ಕಂಕಣ ಸುತ್ತಳತೆ ಬಂದು 13 ಇಂಚ್ ಬರುತ್ತೆ. 15ಕ್ಕೆ ನೋಡಿ 1 ಇಂಚು ತೊಗೊಂಡಿದ್ದೀನಿ. ಅಲ್ಲಿ ಶೇಪ್ ಬರೋಕ್ಕೆ ನಾನು ಒಂದು 4 ಇಂಚಷ್ಟು ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಹಾಕ್ಕೊಳ್ತೀನಿ. ಲೈನ್ ಹಾಕ್ಕೊಂಡು ಇದು 13ರಿಂದ 6 ತೊಗೊಳ್ತೀನಿ. ಅಲ್ಲಿ 6 ತೊಗೊಂಡು ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಮಾರ್ಕ್ ತೊಗೊಂಡು ಇಲ್ಲಿ ಕೆಳಗಡೆ ಅವ್ರದ್ದು 7 ಏನೋ ಬರುತ್ತೆ. 7ಗೆ 3.25 ಮಾರ್ಕ್ ಮಾಡಿಕೊಂಡು ಇಟ್ಕೊಳ್ತೀನಿ. ನೋಡಿ, ಇದು ಸ್ಲೀವ್ ಸ್ಕೇಲ್ ಬರುತ್ತೆ. ಇದು ಸ್ಲೀವು ನೆಕ್ಕು ಶೇಪು ಕ್ಲೀನಾಗಿ ಬರುತ್ತೆ ಅನ್ನೋದಕ್ಕೆ ಎಲ್ಲ ಬ್ಲೌಸ್ಗಳು ಸಹ ಈ ಥರನೇ ಸ್ಕೇಲ್ ತೊಗೊಂಡು ಮಾರ್ಕ್ ಮಾಡ್ಕೊಳ್ತೀನಿ. ನೋಡಿ, ಈ ಥರ ಬರುತ್ತೆ ಶೇಪ್. ಸ್ಲೀವ್ ಉದ್ದ ಬರುತ್ತೆ ಇವರಿಗೆ. ನೋಡಿ, ಸ್ಲೀವ್ ಎಲ್ಲ ಕಟ್ಟಿಂಗ್ ಎಲ್ಲ ಆಯ್ತು. ಇವಾಗಿದ್ದು ಸ್ಲೀವ್ಗೆಲ್ಲ ಕಟ್ಟಿಂಗ್ ಆದಮೇಲೆ ಲೈನಿಂಗ್ ಕಟ್ ಮಾಡ್ಕೊಳ್ತಾ ಇದ್ದೀವಿ. ಪೀಸ್ ಎಲ್ಲ ನಾನು ಇದು ತುಂಬ ಈಸಿಯಾಗಿ ಮಾಡ್ಬೋದು ಕಟ್ಟಿಂಗ್ ವಿಡಿಯೋ. ಇದು ಯಾರು ಬೇಕಾದ್ರೂ ಮಾಡ್ಕೊಳ್ಬೋದು. ಇದು ಚಿಕ್ಕ ಮಕ್ಕಳಿಗೆ ಅಂತಲ್ಲ, ದೊಡ್ಡ ಮಕ್ಕಳು ಮೆಜರ್ಮೆಂಟ್ ಪ್ರಕಾರ ಮಾಡ್ಕೊಳ್ಬೋದು. ಅದೇ ಮೆಜರ್ಮೆಂಟು ದೊಡ್ಡವ್ರಿಗೆ ಜಾಸ್ತಿ ಬರುತ್ತೆ, ಚಿಕ್ಕ ಮಕ್ಕಳಿಗೆ ಸ್ವಲ್ಪ ಚಿಕ್ಕದಾಗಿ ಬರುತ್ತೆ. ನೋಡಿ, ಇದೆಲ್ಲನೂ ಬ್ಲೌಸ್ ಲೈನಿಂಗ್ ಪೀಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು. ಇದು ಬಂದು ಒಂದು ಸೈಡ್ ದೊಡ್ಡ ಬಾರ್ಡ್ ಇತ್ತು. ಆ ಬಾರ್ಡನ್ನು ಏನು ಮಾಡಿದೆ, ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದು ಇನ್ನೊಂದು ಗೌನ್ ಹೊಲಿಬೇಕಲ್ಲ, ಗೌನಿಗೆ ಪೀಸ್ಗೆ ಅಟ್ಯಾಚ್ ಮಾಡೋಣ ಅಂದ್ಬಿಟ್ಟು. ಇದು ಬ್ಯಾಕು, ಇದು ಫ್ರಂಟ್ ಓಪನ್ ಬರುತ್ತೆ, ಫ್ರಂಟಲ್ಲಿ ಹುಕ್ ಬರುತ್ತೆ, ಬ್ಯಾಕು ಕ್ಲೋಸ್ ಬರುತ್ತೆ. ನೋಡಿ, ಈ ಥರ ಮೆಜರ್ಮೆಂಟ್ ಇಟ್ಕೊಂಡು ಬಟ್ಟೆನ ಎಲ್ಲಿಗೆ ಸೆಟ್ ಮಾಡ್ಕೊಳ್ತಾ ಇದ್ದೆ, ಇಲ್ಲಿಗೆ ರೆಡಿ ಮಾಡ್ಕೊಳ್ಬೋದು ಅಂತ. ನೋಡಿ, ಈಗ 2 ಒಂದರಲ್ಲೇ ಫ್ರಂಟು ಬ್ಯಾಕು 2 ಒಂದರಲ್ಲೇ ಬಂತು. ಇದು ಕಲರ್ ಬಂದು ಪರ್ಪಲ್ಲು ಗೋಲ್ಡ್ ಮಿಕ್ಸಿಂಗ್ ಇದೆ. ನಾನು ಪರ್ಪಲ್ ಕಲರ್ ಲೈನಿಂಗ್ ತೊಗೊಂಡಿದ್ದೀನಿ ನಾನು ಇದಕ್ಕೆ. ನೋಡಿ, ತುಂಬ ಈಸಿಯಾಗಿ ಮಾಡ್ಬೋದು. ಯಾರಾದರೂ ಶರ್ಟ್ ಕಾಲರ್ ಬ್ಲೌಸ್ ಪೀಸು ಬ್ಲೌಸ್ಗೆ ಶರ್ಟ್ ಕಾಲರ್ನ ಈ ಥರ ಅಟ್ಯಾಚ್ ಮಾಡ್ಕೊಳ್ಬೋದು. ಇದು ನೋಡಿ, ಇದು ಸ್ಲೀವಿಗೆ ಮಾರ್ಕ್ ಮಾಡ್ಕೊಳ್ತೀನಿ. ಇವ್ರದ್ದು ಕಾಲರ್ ಬಂದು 14 ಇಂಚಿದೆ. ಅದು ಸ್ಟಿಚಿಂಗ್ ವೀಡಿಯೋದಲ್ಲಿ ತೋರಿಸ್ತೀನಿ ನಾನು ಯಾವ ಥರ ಮಾಡಿದ್ದೀನಿ ಅಂತ. ನೋಡಿ, ಫುಲ್ ಎಲ್ಲ ಕಟ್ಟಿಂಗ್ ಎಲ್ಲ ರೆಡಿ ಆಯಿತು. ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಟಿಚಿಂಗ್ ವೀಡಿಯೋ ಹಾಕ್ತೀನಿ. ಯಾವ ಥರ ಬಂದಿದೆ ಕಟ್ಟಿಂಗ್ ವೀಡಿಯೋ ಕಮೆಂಟ್ ಮಾಡಿ. ಥ್ಯಾಂಕ್ ಯು.